ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಮತ್ತು ಸವಾಲುಗಳು ಈ ಕುರಿತಂತೆ ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಡಾ. ಎಎಂ ನರಹರಿ ಅವರೊಂದಿಗೆ ಸಂವಾದ. ಕೇಳುಗರೆ, ನವೆಂಬರ್ 11 ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ವಾರ್ಷಿಕೋತ್ಸವ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಭಾರತ ರತ್ನ ಪದವಿಯನ್ನು ಮರಣೋತ್ತರವಾಗಿ ಪಡೆದಂಥವರು. ಹಾಗೆಯೇ ಶಿಕ್ಷಣ ತಜ್ಞರು 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದಂತಹ ಮಹಾನ್ ಪ್ರತಿಪಾದಕರೂ ಹೌದು. ಅದರೊಟ್ಟಿಗೆ ಭಾರತದ ವಿಭಜನೆಯನ್ನು ಖಂಡಿಸುತ್ತಿದ್ದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಹಿಂದೂ ಮುಸ್ಲಿಮರು ಒಟ್ಟಾಗಿ ಇರಬೇಕು ಅನ್ನುವಂತಹ ಪ್ರತಿಪಾದನೆಯನ್ನು ಮಾಡಿದಂಥವರು. ಅವರ ಮಾತನ್ನ ಒಂದು ಸಾರಿ ಸ್ಮರಿಸಿಕೊಂಡು ನಮ್ಮ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಲ್ವಾ? कल तक जब तक कि आजादी हमारे हाथ में न थी, आपके मुल्क का क्या हाल था? वो अपनी किस्मत का मालिक नहीं था, उसकी किस्मत दूसरों के हाथों में। आपका अमन भी आपके कब्जे में न था, आपकी बेअमनी भी आपके कब्जे में न थी। जब कभी मुल्क में बदअमनी होती थी तो आप अपने तरफ नहीं देखते थे, उनके तरफ देखते। जब आपको कोई तकलीफ और परेशानी होती थी, आप उनके आगे मजबूर होते थे कि अपना हाथ बढ़ाएं। लेकिन आज वो नहीं, आज अपनी किस्मत के आप खुद मालिक। ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಜನ್ಮ ದಿನವಾದ ಈ ನವೆಂಬರ್ 11 ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿಯೂ ಕೂಡ ಆಚರಿಸ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು. ರಾಷ್ಟ್ರೀಯ ಶಿಕ್ಷಣ ದಿನದ ಇಂದಿನ ಈ ಸಂದರ್ಭದಲ್ಲಿ ನಾವು ಪ್ರತಿ ಗುರುವಾರ ಪ್ರಸಾರ ಮಾಡ್ತಾ ಇರತಕ್ಕಂತಹ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ ಸರಣಿಯನ್ನು ಕೂಡ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಂತಹ ಪ್ರಪ್ರಥಮ ರಾಜ್ಯ ಉನ್ನತ ಶಿಕ್ಷಣದಲ್ಲಿ. ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸವಾಲುಗಳು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಏನಿದೆ ಅನ್ನೋದನ್ನು ತಿಳಿಸ್ತಾ ಇದ್ವಿ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅದರ ಮುಂದುವರೆದ ಭಾಗವಾಗಿ ಹೊಸ ರೂಪ ಮತ್ತು ತೊಡಕು ಏನಿದೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಬೆಂಗಳೂರು ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯ ಸಲಹೆಗಾರರು ಮತ್ತು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಆದಂತಹ ಡಾಕ್ಟರ್ ಎಎಂ ನರಹರಿ ಅವರು. ನರಹರಿ ಅವರ ನಮಸ್ಕಾರ ಹಾಗೂ ಸ್ವಾಗತ. ನಮಸ್ಕಾರ ಸರ್. ತಾವು ನಮ್ಮ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ, ಈ ಕ್ರೆಡಿಟ್ ಸಿಸ್ಟಮ್ ಬಂದಿದೆ, ಇದರಲ್ಲಿ ಅತ್ಯುತ್ತಮವಾದಂಥ ಅಂಶಗಳು ಇವೆ, ಭಾಳಷ್ಟು ವಿದ್ಯಾರ್ಥಿಗಳು ಕ್ರೆಡಿಟನ್ನು ಕಂಪ್ಲೀಟ್ ಮಾಡಿ ಡಿಗ್ರಿಯನ್ನು ಪಡ್ಕೋಬಹುದು ಅಂತ. ಆದರೆ ಇಲ್ಲಿ ಒಂದು ಮಾತು ಕೂಡ ಇದೆ, ಕ್ರೆಡಿಟ್ ಸಿಸ್ಟಮನ್ನು ನೇರವಾಗಿ ನಾವು ವಿದೇಶದಿಂದ ಆಮದು ಮಾಡಿಕೊಂಡು NEPಯನ್ನೇ ಆಮದು ಮಾಡ್ಕೊಂಡ್ಬಿಟ್ವೇನೋ ಅನ್ನೋಂಥ ಮಾತು ಅಲ್ಲಲ್ಲಿ ಕೇಳಿ ಬರುತ್ತೆ. ಅಲ್ಲಿಂದಾನೇ ಪ್ರಾರಂಭ ಮಾಡೋಣ. ಈಗ ಕ್ರೆಡಿಟ್ ಅನ್ನೋದು ಅದು ಒಂದು ವೈಜ್ಞಾನಿಕವಾದಂಥ ವಿಭಾಗ ಸರ್. ಅದು ಫಾರಿನ್ ಅಲ್ಲ, ಅದು ನಮ್ಮ ಇಂಡಿಯನ್ನು ಮಾಡ್ಬೋದು. ಈಗ ನಮಗೆ ಯಾಕೆಂದರೆ ಮುಂದುವರೆದ ದೇಶಗಳು ನಮಗೆ ಒಂದು ಮಾದರಿ ಆಗ್ತಾವೆ. ಯಾಕೆಂದರೆ ಅವು ಯಾಕೆ ಮುಂದುವರೆದವು? ಆ ದೇಶಗಳು ಅಷ್ಟು ಮುಂದುವರಿಲಿಕ್ಕೆ ಅಲ್ಲಿ ಇರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಕಾರಣ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಬರೀ ರಾಜಕೀಯವಾಗಿ ಇದನ್ನು ಆಲೋಚನೆ ಮಾಡಲಿಕ್ಕಾಗಲ್ಲ. ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆ ಯಾವ ದೇಶದಲ್ಲಿ ಇದೆಯೋ ಆ ದೇಶದ ಒಂದು ಆರ್ಥಿಕತೆ ಕೂಡ ಚೆನ್ನಾಗಿರುತ್ತೆ, ಆ ಸಾಮಾಜಿಕತೆ ಚೆನ್ನಾಗಿರುತ್ತೆ ಮತ್ತು ಅವರ ಒಟ್ಟಾರೆ ಪ್ರಗತಿ ಒಳ್ಳೆಯದಿರುತ್ತೆ ಅನ್ನೋದನ್ನು ನಾವು ಈಗಾಗಲೇ ಎಲ್ಲ ದೇಶದಲ್ಲೂ ನೋಡ್ಕೊಂಡಿದ್ದೇವೆ. ಪ್ರಪಂಚದ ಯಾವುದೇ ದೇಶ ಕೂಡ ಶಿಕ್ಷಣ ನಮ್ಮ ಆದ್ಯತೆ ಅಲ್ಲ ಅಂತ ಹೇಳೋ ದೇಶನೂ ಇವತ್ತವರೆಗೂ ನಾನು ನೋಡಿದ್ದೆ. ಆರೋಗ್ಯ ಮತ್ತು ಶಿಕ್ಷಣ ಒಂದು ದೇಶದ ಬಹಳ ಪ್ರಮುಖವಾದಂಥ. ಈಗ ಆರೋಗ್ಯ ಕೋವಿಡ್ ಬಂದ ಮೇಲೆ ಎಲ್ಲರೂ ಆರೋಗ್ಯ ಮಾತಾಡ್ತಿದ್ರೆ, ಇಷ್ಟೆಲ್ಲ ಮಾತಾಡ್ತಿರ್ಲಿಲ್ಲ ಮುಂಚೆ. ಶಿಕ್ಷಣದ ಬಗ್ಗೆ ಮಾತ್ರ ಯಾವತ್ತೂ ಮಾತಾಡಿದ್ದಾರೆ. ಮಾತಾಡೋದು ಬೇರೆ, ಮಾತಾಡೋಕ್ಕೆ ತಕ್ಕಂತೆ ನಡವಳಿಕೆ ಮಾಡ್ಕೊಳ್ಳೋದು ಬೇರೆ. ಸರ್ಕಾರಕ್ಕೆ ಸಾಕಷ್ಟು ಕಷ್ಟಗಳಿರ್ತವೆ. ಏನು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳೇ ಕೆಲವು ಸಲ ಎಷ್ಟು ಒಳ್ಳೇದು ಮಾಡ್ತಾವೋ ಅಷ್ಟೇ ಈ ಬಾಧಕವನ್ನು ಕೂಡ ಅವು ತಂದುಬಿಡ್ತವೆ. ಯಾಕೆಂತಂದರೆ ಚುನಾವಣೆಗಳಿಗೆ ಗೆಲ್ಲಬೇಕು ಅಂತ ಅಂದಾಗ ಜನಪ್ರಿಯವಾದಂಥ ಕಾರ್ಯಕ್ರಮಗಳನ್ನು ಹೆಚ್ಚು ರೂಪಿಸಬೇಕಾಗತ್ತೆ. ಆವಾಗ ಏನಾಗುತ್ತೆ, ಆದ್ಯತಾ ವಲಯಗಳಿಗೆ ನಮ್ಮ ಏನು ಮೀಸಲಿಡ್ತಕ್ಕಂಥ ಹಣ ಇರುತ್ತಲ್ಲ, ಧನ ಸಹಾಯ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತಾ ಹೋಗುತ್ತೆ. ಖಾಸಗಿ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈಗ ನಾನೀಗ ಬರೀ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ರೆ, ನಾವೊಬ್ಬ ಖಾಸಗಿ ವ್ಯವಸ್ಥೆಯಲ್ಲಿ ಇರೋನು. ಖಾಸಗಿ ವ್ಯವಸ್ಥೆಯಲ್ಲಾದರೆ ವಿದ್ಯಾರ್ಥಿಗಳಿಗೆ ಆರ್ಥಿಕ ಹೊರೆಯನ್ನು ಹಾಕಿ ಸರಿದೂಗಿಸಿಕೊಂಡು ಅಲ್ಲಿ ವಿಶೇಷವಾದಂತಹ ಫೆಸಿಲಿಟಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡುವುದರ ಮುಖಾಂತರ ಆರ್ಥಿಕ ಭದ್ರತೆಯನ್ನು ಹೊಂದಬಹುದು. ಆದರೆ ಸರ್ಕಾರದ ಮಟ್ಟದಲ್ಲಿ ಇದು ಸರ್ಕಾರ ಎರಡು ರೀತಿಯಲ್ಲಿಯೂ ನಾವು ಅದನ್ನು ಉಪಯೋಗಿಸ್ಕೊಳ್ಬೋದು, ಎರಡು ರೀತಿಯಲ್ಲಿ ವಾದ ಮಾಡ್ಬೋದು. ಒಂದು, ಈ ಖಾಸಗಿ ವ್ಯವಸ್ಥೆಯವರು ಹೆಚ್ಚು ಶುಲ್ಕ ವಸೂಲು ಮಾಡ್ತಾ ಇರಲ್ಲ, ಅದ್ರ ಬಗ್ಗೆ ಏನು ಹೇಳ್ಬೋದು ಅಂತ. ಈಗ ನೀತಿಯೊಳಗೆ ಹೇಳಿದೆ ಅವ್ರು ಹೆಚ್ಚು ಶುಲ್ಕ ವಸೂಲು ಮಾಡಬಾರ್ದು ಅಂತ, ಆದರೆ ಅದು ಅನುಷ್ಠಾನದಲ್ಲಿ ಬರೋಲ್ಲ.
ಅದು ಶುಲ್ಕ ಅಂತಂದರೆ ಅದು ವ್ಯವಸ್ಥೆಗೆ ಪೂರಕವಾಗಿ ಅವ್ರು ಏನು ಕೊಡ್ತಕ್ಕಂಥ ಸೌಲಭ್ಯಕ್ಕೆ ಮಾಡಿ ಅವರು ಸ್ವಲ್ಪ ಇದು ಮಾಡ್ತಾರೆ. ಆಮೇಲೆ ಯಾವುದು ಖಾಸಗಿ ವ್ಯವಸ್ಥೆ ಒಳಗೆ ಯಾರಿಗೆ ಆಸಕ್ತಿ ಇರಲ್ಲೋ ಅವರು ಸರ್ಕಾರಿ ವ್ಯವಸ್ಥೆ ಒಳಗೆ ಅಷ್ಟೇ ಪ್ರಮಾಣವಾದಂಥ ಗುಣಮಟ್ಟವನ್ನು ರೂಪಿಸೋಂಥ ಜವಾಬ್ದಾರಿ ಸರ್ಕಾರದ್ದು. ಮತ್ತು ಸರ್ಕಾರ ಬರೀ ಸಿಟಿ ಒಳಗೆ ಕಾಲೇಜ್ ಮಾಡೋದಲ್ಲ, ಹಾಗೆ ಮಾಡ್ತಾ ಇದ್ದಾರೆ ಅಂತ ನನ್ನ ಆಪಾದನೆ ಅಲ್ಲ. ನನ್ನ ಆಪಾದನೆ ಇಷ್ಟೇ, ನೀವೇನೋ ಒಂದು ಸ್ಟಾರ್ಟ್ ಮಾಡ್ತೀರಿ, ಸ್ಟಾರ್ಟ್ ಮಾಡಬೇಕಾಗಿತ್ತಂತ ನಿಮ್ಮ ಒಂದು ಅವಸರ ಆಮೇಲೆ ಇರೋಲ್ಲ, ಅದನ್ನು ಬಿಟ್ಬಿಡ್ತೀರಿ. ಈಗ ಗುಡ್ಡಗಾಡು ಪ್ರದೇಶ, ಹಳ್ಳಿ ಪ್ರದೇಶ ನೋಡಿ, ನಮ್ಮದು ಕೋವಿಡ್ ಬಂದಾಗ ಇಂಟರ್ನೆಟ್ ಇಲ್ಲದೆ ಎಷ್ಟು ಒದ್ದಾಡಿದ್ವಿ. ಇವತ್ತಿಗೂ ಕೂಡ ಕೋವಿಡ್ ಅನ್ನು ಬಿಟ್ಬಿಡಿ, ಈಗಲೂ ಕೂಡ ಇಂಟರ್ನೆಟ್ ವ್ಯವಸ್ಥೆ ಸೂಕ್ತವಾಗಿದೆ ಅಂತ ನಾವು ಈ ಇಂಟರ್ನೆಟ್ ವ್ಯವಸ್ಥೆ ನೋಡಿ, ಮೂಲಭೂತ ಸೌಕರ್ಯ, ನಾವು ವಿದ್ಯುತ್ ಆಗಲಿ ಇಂಟರ್ನೆಟ್ ಆಗಲಿ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ಅಂತ ಇರ್ತಕ್ಕಂಥದ್ದು. ನಾವು ಇಲ್ಲಿ ಆದ್ಯತೆ ಕೊಡೋಲ್ಲಿ ಎಲ್ಲೋ ಒಂದು ಕಡೆಗೆ ಈ ಬರೀ ಶಿಕ್ಷಣವನ್ನು ಹಳ್ಳಿ ತಗೊಂಡು ಹೋಗ್ತೇನೆ ಅಂದರೆ ಆಗುತ್ತೆ ಸರ್. ಈ ಎಲ್ಲವನ್ನೂ ನಾವು ಹಳ್ಳಿ ತೊಗೊಂಡು ಹೋಗ್ಬೇಕಾಗತ್ತಲ್ಲ. ಸೊ ಆ ದೃಷ್ಟಿಯೊಳಗೆ ಸರ್ಕಾರಕ್ಕೆ ಇದು ವಿಶೇಷವಾದ ಜವಾಬ್ದಾರಿ. ಖಾಸಗಿ ವ್ಯವಸ್ಥೆ ಒಳಗೆ ಎಲ್ಲ ಹಳ್ಳಿ ಗುಡ್ಡಗಾಡುಗಳೆಲ್ಲ ಕಾಲೇಜುಗಳು ಬರಲ್ಲ. ಅಲ್ಲಿ ಏನು ಅಂತಂದರೆ ಅಲ್ಲಿ ಫೀಸಿಬಿಲಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ನಮ್ಗೆ ಅದು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವಾ, ನಮಗೆ ಅಷ್ಟು ಹಣಕಾಸಿನ ವ್ಯವಸ್ಥೆ ಸಿಗುತ್ತಾ ಅಂತ ಸರ್ಕಾರಕ್ಕೆ ಸಮಾಜಕ್ಕೆ ಜವಾಬ್ದಾರಿ ಇದೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ತಾವು ಹೇಳ್ತಾ ಇದ್ರಿ ನರಹರಿ ಅವರೇ, ಈ ಒಂದು ಸಿಸ್ಟಮ್ನಲ್ಲಿ ಶಿಕ್ಷಕರ ಕೊರತೆ ಉಂಟಾಗುತ್ತೆ. ಈ ಸಿಸ್ಟಮ್ನಲ್ಲಿ ಮಲ್ಟಿಗ್ರೇಡ್ ಟೀಚಿಂಗ್ ಇರೋದ್ರಿಂದ ಒಂದು ಶಿಕ್ಷಕರು ಇರೋ ಜಾಗದಲ್ಲಿ 10 ಶಿಕ್ಷಕರು ಬೇಕಾಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀವಿ. ಶಿಕ್ಷಕರ ಕೊರತೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ರಿ. ಸಾಧ್ಯತೆಗಳು ಅಂದರೆ ಅದನ್ನು ಸಂಪೂರ್ಣವಾಗಿ ಅಳವಡಿಸಿದವಾಗ ನೀವು ಹೇಳಿದ ಮಾತಕ್ಕೆ ಸಂಪೂರ್ಣ ಸರಿ. ಇನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಆ ಸ್ವಲ್ಪ ಇದೆ ಜಾಸ್ತಿ ಆಗುತ್ತೆ. ಆದರೆ ಈಗಿರೋ ವ್ಯವಸ್ಥೆ ಸರ್ಕಾರಿ ವ್ಯವಸ್ಥೆ ಒಳಗೆ ನನ್ನ ಪ್ರಕಾರ ಒಂದು ಈಗ ವಿಶ್ವವಿದ್ಯಾನಿಲಯಗಳಲ್ಲಿ ಅಗಾಧವಾದಂಥ ಶಿಕ್ಷಕರ ಕೊರತೆ ಇದೆ. ಅವೆಲ್ಲ ತಾತ್ಕಾಲಿಕ ಹುದ್ದೆ ಒಳಗೆ ಅದನ್ನು ರೂಪಿಸ್ಕೊ NEP-ಯಲ್ಲಿ ತಾತ್ಕಾಲಿಕ ಶಿಕ್ಷಕರನ್ನು ಒದಗಿಸೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರಲ್ವಾ? ಅಲ್ಲ, ಅದಕ್ಕೆ ಒಂದು ಪರ್ಸೆಂಟೇಜ್ ಇರಬೇಕು ಯಾವಾಗಲೂ. ಯಾವುದೂ ಕೂಡ ಸಂಪೂರ್ಣವಾಗಿ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿ 100ಕ್ಕೆ 100 ಕಾಯಂ ಹುದ್ದೆಗಳನ್ನು ತುಂಬುವಂಥ ವ್ಯವಸ್ಥೆ ಯಾವ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ, ಅದನ್ನ ಒಪ್ಕೊಳ್ತೇನೆ. ಆದರೆ ಈ ಶಿಕ್ಷಣ ಇದೇ ಹೇಳಿದೆ, ಒಂದು 10 to 15% ಮಾತ್ರ ನೀವು ತಾತ್ಕಾಲಿಕ ವ್ಯವಸ್ಥೆ ಒಳಗಿರಬೇಕು. ಅದು ಯಾಕೆಂದರೆ ಅದು ತಾತ್ಕಾಲಿಕ ವ್ಯವಸ್ಥೆ ಹೇಗೆ ಬರುತ್ತೆ, ಈಗ ಸಡನ್ ಕರೆಂಟ್ ಹೋದಾಗ ಅದನ್ನು ತಡಿಲಿಕ್ಕೆ ತುಂಬ ಕಷ್ಟ. ಅದಕ್ಕೆ ನೀವು ನಿರ್ವಹಣೆ ಮಾಡಲಿಕ್ಕೆ ತಾತ್ಕಾಲಿಕ ವ್ಯವಸ್ಥೆ ಕರೆಂಟ್ ಹೋದಾಗ ಜನರೇಟರ್ನ ಯೂಸ್ ಮಾಡ್ಕೊಳ್ಳಿ ಅನ್ನೋ ಥರದಲ್ಲಿ ಜನರೇಟರ್ ಅದನ್ನು ಮಾಡಿ ಅನ್ನೋದಕ್ಕೆ, ಅದು ಜನರೇಟರ್ ಕರೆಂಟ್ ಆಗಲ್ಲ ಯಾವಾಗಲೂ. ಸೊ ಹಾಗಾಗಿ ಅದು ತಾತ್ಕಾಲಿಕ. ನೀವು 85% ತಾತ್ಕಾಲ ಇಟ್ಕೊಂಡು 15% ಇಟ್ಕೊಂಡು ನಾನು ವಂಡರ್ಫುಲ್ ಐ ಆಮ್ ಡೂಯಿಂಗ್ ವಂಡರ್ಸ್ ಇನ್ ಹೈಯರ್ ಎಜುಕೇಷನ್ ಅಂತ ಮಾತು ಹೇಳಿದರೆ ಆಶೆ ಈಡೇರೋದಕ್ಕೆ ಆಗಲ್ಲ. ಮತ್ತು ಇದು ಮತ್ತೊಂದು ಸರ್ಕಾರ ಬಂದಾಗ ಇದನ್ನು ಮತ್ತೆ ಪುನರ್ ಪರಿಶೀಲನೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈಗ ಏನು ಅಂದರೆ ಮೂಲಭೂತವಾದಂಥ ಏನು ವ್ಯವಸ್ಥೆ ಸೌಲಭ್ಯಗಳನ್ನು ರೂಪಿಸ್ತಾ ಹೋದವಾಗ ಬದಲಾವಣೆ ತರೋದು ಸುಲಭ. ಅದಿಲ್ಲದೆ ಹೋದವಾಗ ಬದಲಾವಣೆಗಳು ಪೇಪರ್ನಲ್ಲಿ ಇರ್ತವೆ. ಮತ್ತು ಆಯಾ ಕಾಲೇಜಿನ ಸೌಲಭ್ಯಗಳಿಗೆ ಈಗ ಮಲ್ಟಿ ಡಿಸಿಪ್ಲಿನರಿ ಯೂನಿವರ್ಸಿಟೀಸ್, ಮಲ್ಟಿ ಡಿಸಿಪ್ಲಿನರಿ ಕಾಲೇಜ್ ಬಂದಾಗ ಈಗ ಮೊದಲು ಸರ್ಕಾರ ಏನು ಮಾಡಬೇಕು, ಮಲ್ಟಿ ಡಿಸಿಪ್ಲಿನರಿ ಅಕಾಡೆಮಿಕ್ ಎನ್ವೈರ್ನ್ಮೆಂಟನ್ನು ಎಲ್ಲ ಕಾಲೇಜುಗಳಲ್ಲಿ ಫಸ್ಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ಹಂತವಾಗಿ ಒಂದೇ ವರ್ಷದಲ್ಲಿ ಆಗಿಲ್ಲ, ಅಟ್ಲೀಸ್ಟ್ 3 ವರ್ಷ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಕಾಲೇಜುಗಳಿಗೆ. ಈಗ ನೀವು ಹ್ಯುಮ್ಯಾನಿಟೀಸ್, ಆರ್ಟ್ಸ್, ಇದು ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ ಏರಿಯಾ ಮತ್ತು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಏರಿಯಾ ಇದೆಲ್ಲ, ಇದನ್ನು ನೀವು ಅಟ್ಲೀಸ್ಟ್ ಒಂದು ಸಬ್ಸ್ಟ್ಯಾನ್ಷಿಯಲ್ ನಂಬರ್ ಆಫ್ ಕಾಲೇಜಸಲ್ಲಿ ನೀವು ವಿದ್ಯಾರ್ಥಿಗಳ ಅನುಕೂಲವಾಗಿ ನೀವು ತರಲೇಬೇಕಾಗುತ್ತೆ. ಯಾಕಂದರೆ ಓಪನ್ ಎಲೆಕ್ಟಿವ್ ವಿಷಯ ಬಂದಾಗ ಒಬ್ಬ ವಿದ್ಯಾರ್ಥಿ, ಹ್ಯುಮ್ಯಾನಿಟೀಸ್ ವಿದ್ಯಾರ್ಥಿ, ಅವ ಒಂದು ಸಿಂಪಲ್ ಅಕೌಂಟಿಂಗ್ ಕಲಿಬೋದು, ಅಥವಾ ಸಿಂಪಲ್ ಮ್ಯಾಥಮೆಟಿಕ್ಸ್ ಕಲಿಬೋದು, ಸಿಂಪಲ್ ಸ್ಟ್ಯಾಟಿಸ್ಟಿಕ್ಸ್ ಕಲಿಬೋದು. ಅವಕಾಶ ಬೇಕಲ್ಲ ಸರ್. ಈಗ ಬರೀ ಆರ್ಟ್ಸ್ ಕಾಲೇಜಲ್ಲಿ ಬರೀ BA ಲೆಕ್ಚರ್ಸ್ ಇಟ್ಕೊಂಡು ನೀವು ಪಾಠ ಮಾಡಿ ಅಂತ ಹೇಳಿದರೆ ನೀವು ಅಡ್ಜಸ್ಟ್ ಮಾಡಿ, ನೀವು SSLCಲಿ ಮ್ಯಾಥ್ಸ್ ಓದಿದಿರಲ್ಲ ಅದನ್ನೇ ಪಾಠ ಮಾಡಿ ಅಂತ ಹೇಳೋವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಈಗ ಹೇಗೋ ಒಂದು ಅಡ್ಜಸ್ಟ್ ಮಾಡಿಯಪ್ಪ ಅಂತ. ಈ ಅಡ್ಜಸ್ಟ್ಮೆಂಟಿಂದಾಗಿ ಹೊಸ ಶಿಕ್ಷಣ ನೀತಿಗೆ ಒಳ್ಳೆಯ ರೀತಿಯಾದಂಥ ಫಲ ಬರೋದಿಲ್ಲ. ಮಾಡಬೇಕಾದ್ರೆ ನೀವು ನಿಧಾನ ಆದರೂ ಚಿಂತಿಲ್ಲ, ಗ್ರ್ಯಾಜುವಲ್ ಬಟ್ ಸ್ಟಡಿ. ಅದಕ್ಕೆ ನೀವು ಪೂರಕವಾದ ಹೆಜ್ಜೆ ಮೊದಲು ಇಟ್ಟು ತೋರಿಸಿ, ವರ್ಷಕ್ಕೆ ನೀವು ಸಾಧನೆ ತೋರಿಸಿ. ಈ ವರ್ಷ ನಾವು ಇಷ್ಟು ಜನ ಶಿಕ್ಷಕರು ನೇಮಕ ಮಾಡಿದ್ದೇವೆ, ಇಷ್ಟು ಕಾಲೇಜುಗಳಲ್ಲಿ ಹೊಸ ಕೋರ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ, ಇಷ್ಟು ವಿಶ್ವವಿದ್ಯಾನಿಲಯಗಳಿಗೆ ಈ ರೀತಿಯಾದ ಬದಲಾವಣೆಯನ್ನು ತಂದಿದ್ದೇವೆ. ಈ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ಸರ್ಕಾರ ಕೊಡಬೇಕಾಗುತ್ತೆ. ಜವಾಬ್ದಾರಿ, ಇದು ಸವಾಲು. ಇಲ್ಲ ನಮ್ಮ ಕೇಂದ್ರ ಸರ್ಕಾರದಿಂದ ಬರೆದ ಅನುದಾನ ಬರಲಿಲ್ಲ, ನಮಗೆ ಈ ವರ್ಷ ಮಳೆಗಾಲ ಸರಿಯಾಗಿಲ್ಲ, ಈ ರೀತಿಯಾಗಿ ಸಬೂಬುಗಳಿಂದ ಇದು ಬರಲ್ಲ. ಇಲ್ಲಿವರೆಗೆ ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಯಾವುದೇ ಸರ್ಕಾರ ರಾಜಕೀಯವಾದಂಥ ಒಂದು ಆಸಕ್ತಿ ನನಗೇನಿಲ್ಲ.
ಬಟ್ ನಾನು ಶಿಕ್ಷಣ ವ್ಯವಸ್ಥೆಯಲ್ಲಿ 45 ವರ್ಷ ಇರೋದರಿಂದ ನಾನು ಈ ಮಾತು. ಡಾಕ್ಟರ್ ನರಹರಿ, ತಾವು 45 ವರ್ಷದಿಂದ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದೀರಿ ಅಂತಂದ್ರೆ, ಹಾಗಾದರೆ ಈ ಒಂದು NEPಯಲ್ಲಿ ಹೊಸ ಬದಲಾವಣೆ ಆಗಿರೋದು ಕೇವಲ ಮಲ್ಟಿಪಲ್ ಎಂಟ್ರಿ ಮತ್ತು ಮಲ್ಟಿಪಲ್ ಎಕ್ಸಿಟ್ ಇಷ್ಟಕ್ಕೆ ಸೀಮಿತ ಆಗಿದೆ. ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಏನು ಅಂದರೆ, ವಿದ್ಯಾರ್ಥಿಗಳಿಗೆ ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗೆ ಅನುಗುಣವಾಗಿ ಒಬ್ಬ ವಿದ್ಯಾರ್ಥಿ 1 ವರ್ಷ ಓದಿ ಅವನ ಆರ್ಥಿಕ ಸ್ಥಿತಿ ತುಂಬ ಬೇರೆ ಬೇರೆ ಕಾರಣಗಳಿಂದ ಅವನೇನೋ ಕೆಲಸ ಮಾಡಿಕೊಂಡು ಆರ್ಥಿಕವಾಗಿ ಒಂದು ಶಕ್ತಿ ಕಳಿಸ್ಕೊಂಡು ಮತ್ತೆ ಕಾಲೇಜಿಗೆ ಬರೋಂಥ ವ್ಯವಸ್ಥೆಯನ್ನು ಕಳಿಸ್ಲಿಕ್ಕೆ ಮಾತ್ರ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್. ಅದು ಆಗಲ್ಲ ದೊಡ್ಡ ಪ್ರಮಾಣದಲ್ಲಿ. ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ಇದೆ ಅಂದ ತಕ್ಷಣ ಎಲ್ಲರೂ ಎಂಟ್ರಿ ಅಥವಾ ಎಕ್ಸಿಟ್ ಅಲ್ಲಿ ಕೆಲಸ ಎಲ್ಲ ಎಕ್ಸಿಟ್ ಆದರೆ ಎಂಟ್ರಿನೇ ಆಗಲ್ಲ. ಇಲ್ಲಿ NEPಯಲ್ಲಿ ಇನ್ನೊಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದು ಸಾರಿ ಎಕ್ಸಿಟ್ ಆದಮೇಲೆ ಅವನು 4-5 ವರ್ಷ ಬಿಟ್ಟು ಪುನಃ ಎಂಟ್ರಿ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ಕೊಡ್ತಾ ಇದೆಯಲ್ವಾ ಇದು? ಅದು ಒಂದೇ ನಾ ಹೇಳ್ತಾ ಇರೋದು. ಆದರೆ ಅದನ್ನು ಈಗಿನ ವ್ಯವಸ್ಥೆಯಲ್ಲೂ ಕೂಡ 100ಕ್ಕೆ 85-90% ಹಾಗೆ ಎಂಟ್ರಿ ಎಕ್ಸಿಟ್ ಮಾಡಲ್ಲ. ಅದು ಮುಂದುವರೆದ ದೇಶದಲ್ಲೂ ಇದೆ. ಈಗ ಮುಂದುವರೆದ ದೇಶದಲ್ಲಿ ಹೇಗಿದೆ ಅಂತಂದರೆ, ಈಗ ನಾವು ಒಂದು ಅಮೇರಿಕಾ ಎಕ್ಸಾಮ್ ತಗೊಳ್ಳುವ. ನಮ್ಮ ಈ ಉನ್ನತ ಶಿಕ್ಷಣ ನೀತಿ ಏನು NEP 2020 ನಾವು ಮಾತಾಡ್ತಾ ಇದ್ದೇವಲ್ಲ, ಇದು ಸ್ವಲ್ಪ ಅಮೇರಿಕನ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲು ಕೂಡ ಅನೇಕ ಅಂಶಗಳನ್ನು ಅಲ್ಲಿ ಅಳವಡಿಸ್ಕೊಂಡಿದೆ. ಅಲ್ಲಿ ಏನಪ್ಪ ಅಂತಂದರೆ, ಒಂದೇ ಸರಿ 4 ವರ್ಷಗಳ ಕಾಲ ಅಪ್ಪ ಅಮ್ಮನಿಗೆ ಹೊರೆಯಾಗಲ್ಲ ಅವರು. ಈಗ 4 ವರ್ಷಗಳ ಕಾಲ ಇಲ್ಲಿ ಹಾಗೆ ಮನಿ ಆರ್ಡರ್ ಕಳಿಸೋದು ಅಥವಾ ಮನೆ ಪಾಕೆಟ್ ಮನಿಯ ಕಾಲೇಜ್ ಫೀಸ್ ಅಪ್ಪ ಅಮ್ಮ ಕೊಡೋದು ಅದು ಇಲ್ಲ. ಅಲ್ಲಿ ಕಾಲೇಜಿಗೆ ಬಂದ ಮೇಲೆ ಅವ್ರು ಸ್ವಂತವಾಗಿ ಗಳಿಕೆ, ನ್ಯೂಸ್ ಪೇಪರ್ ಮಾರಾಟ ಮಾಡ್ತಾರೆ, ಎಲ್ಲೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಮತ್ತೊಂದು ಯಾವುದೋ ಕ್ಲಬ್ಗಳಲ್ಲಿ ಹೋಗಿ ಏನೋ ಒಂದು ಕೆಲಸವನ್ನು, ಅದು ಒಂದು ಸಣ್ಣ ಸಣ್ಣ ಕೆಲಸಗಳನ್ನು ಅವ್ರು ಮಾಡಿ ಆ ಗಳಿಕೆ ಮಾಡಿಕೊಂಡು ಕ್ರೆಡಿಟ್ ಬೇಸಿಸ್. ಈಗ ನೀವು ಇಲ್ಲಿಗೆ ನಾವೇನು ಹೇಳಿದ್ದೇವೆ, ಮೊದಲನೇ ವರ್ಷ ಆದರೆ ನೀವು 48 ಕ್ರೆಡಿಟ್ ಮಾತ್ರ ನಿಮ್ಗೊಂದು ಸರ್ಟಿಫಿಕೇಟ್ ಕೊಡ್ತೇವೆ, 96 ಕ್ರೆಡಿಟ್ ಆದರೆ ನಿಮಗೆ ಡಿಪ್ಲೊಮಾ ಕೊಡ್ತೇವೆ, 140 ಕ್ರೆಡಿಟ್ ಆದರೆ ನಿಮಗೆ ಒಂದು ಪದವಿ ಅಂತ ಕೊಡ್ತೇವೆ, 180 ಕ್ರೆಡಿಟ್ ನೀವು ಗಳಿಸ್ಬಿಟ್ರೆ ನಿಮಗೆ ಆನರ್ಸ್ ಅಂತ ಕೊಡ್ತೇವೆ ಅಂತ ನಾವು ಹೇಳಿದ್ದೇವೆ. ಅಲ್ಲಿಯೂ ಹಾಗೆ ಇದೆ. ಆದರೆ ಅದನ್ನು ಒಂದೇ ಸಲ ಗಳಿಸ್ಬೇಕು, 3 ವರ್ಷ 4 ವರ್ಷದೊಳಗೆ ಮುಗಿಸ್ಬೇಕು ಅಂತ ಏನಿಲ್ಲ. ಇನ್ನೊಂದು 2 ವರ್ಷ ಎಕ್ಸ್ಟ್ರಾ ತೊಗೊಳ್ಬೋದು. ಈ ಎಕ್ಸ್ಟ್ರಾ ತೊಗೊಳ್ಳೋದು ಅಂತಂದರೆ ಒಂದು ಗುರಿ ಇಟ್ಕೊಂಡು ಎಕ್ಸ್ಟ್ರಾ ತೊಗೊಳ್ಳೋದು. ಸುಮ್ಮನೆ ಗುರಿ ಇಲ್ಲದೆ ಎಕ್ಸ್ಟ್ರಾ ತೊಗೊಂಡ್ರೆ 30 ವರ್ಷ ಆದರೂ ಮಾಡಲ್ಲ. ಇವಾಗಲೂ 30 ವರ್ಷ ಡಿಗ್ರಿ ಪರೀಕ್ಷೆ ಬರೆಯೋರು ಇವಾಗಲೂ ಇದ್ದಾರೆ, ಇಲ್ಲ ಅಂದೇನಲ್ಲ. ಇವಾಗಲೂ 30 ವರ್ಷದಿಂದನೂ ಡಿಗ್ರಿ ಪರೀಕ್ಷೆ ಮಾಡೋರು ಇದ್ದಾರೆ. ಹೌದು, ಅನ್ಸ್ಕೊಳ್ಬೇಕು. MBBSನಲ್ಲಿ 20 ವರ್ಷ ಇದ್ದವರು ಮತ್ತು ಕಾಲೇಜಿಗೆ ಸೇರೋರು ಇಂಥವ್ರೆಲ್ಲ ಇದ್ದಾರೆ ನಮ್ಮ ದೇಶದಲ್ಲಿ. ಇದೇನು ದೊಡ್ಡ ಹೊಸ ಉದಾಹರಣೆಗಳೇನು ಅಲ್ಲ, ಇದೆಲ್ಲ ನಡ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಯಾರಿಗೆ ನಿಜವಾಗಿ ಇದರ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು ಅನ್ನೋ ಅನಿವಾರ್ಯತೆ ಇದೆ ಅವ್ರಿಗೆ ಕೊಡೋಂಥದ್ದು ಮಾತ್ರ ಅಷ್ಟೇ. ಈ ಮಲ್ಟಿಪಲ್ ಎಂಟ್ರಿ ಮಲ್ಟಿಪಲ್ ಎಕ್ಸಿಟ್ ಇದು ಭಾಳ ದೊಡ್ಡ ಒಂದು ರೆವಲ್ಯೂಷನ್ ಅಂತಲ್ಲ. ಇಲ್ಲಿ ರೆವಲ್ಯೂಷನ್ ಇರೋದು ಯಾವುದು ಅಂತಂದರೆ, ಮಲ್ಟಿ ಡಿಸಿಪ್ಲಿನರಿ ಆಸ್ಪೆಕ್ಟ್ ಒಂದು, ಮತ್ತು ಕೋರ್ ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್, ಓಪನ್ ಎಲೆಕ್ಟಿವ್, ಸ್ಕಿಲ್ ಎನ್ಹಾನ್ಸ್ಮೆಂಟ್, ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜಸ್, ಮತ್ತು ವ್ಯಾಲ್ಯೂ ಬೇಸ್ಡ್ ಸ್ಕಿಲ್ ಎನ್ಹಾನ್ಸ್ಮೆಂಟ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ. ಇದು ಕಾನ್ಸೆಪ್ಟ್ ಇದೆಯಲ್ಲ, ಇದು ಸ್ವಲ್ಪ ಹೋಲಿಸ್ಟಿಕ್ ಆಗಿದೆ. ಇಷ್ಟನ್ನು ಒಬ್ಬ ವಿದ್ಯಾರ್ಥಿ ಕಲಿಸ್ಬೇಕು. ಮತ್ತು ಅದಕ್ಕೆ ಏನು ಅಂದರೆ ಪೂರಕವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀ ಏನು ಕಲಿಬೇಕು ಅನ್ನೋದು ಸ್ಪಷ್ಟಪಡಿಸ್ಬೇಕು. ಈಗಲೇ ಆರಂಭದಲ್ಲೇ ಹೇಳ್ಬಿಡ್ಬೇಕು. ನೀ ಏನು ಈಗ 1 ವರ್ಷ ಕಲ್ತಿರ್ತಕ್ಕ ವಿದ್ಯಾರ್ಥಿಗಳಲ್ಲಿ ಎಷ್ಟು ಮಟ್ಟಕ್ಕೆ ಕೌಶಲ್ಯ ಇರಬೇಕು, ಯಾವ ಕ್ಷೇತ್ರದಲ್ಲಿ, ಮತ್ತು ಎಷ್ಟು ಮಟ್ಟಿಗೆ ಅವ ಅದರಲ್ಲಿ ಅರ್ಹತೆ ಗಳಿಸ್ಬೇಕು, ಜ್ಞಾನ ಗಳಿಸ್ಬೇಕು. ಇದು ಎರಡನ್ನೂ ಸ್ಪೆಸಿಫಿಕ್ ಆಗಿ ಇದರಲ್ಲಿ ಈ ನೀತಿ ಮಾಡಿದರೆ ಒಂದು ಸದುದ್ದೇಶದಿಂದ ನಿರ್ದಿಷ್ಟವಾಗಿ ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಕಡೆಗೆ ನಾವು ಹೋಗ್ತಾ ಇರೋದು ಮಾತ್ರ ಇದು. ಇದರ ಅನುಷ್ಠಾನ ಮತ್ತು ನಿರ್ವಹಣೆ ಸರಿಯಾಗಿ ಮಾಡದೆ ಹೋದರೆ ಅದು ಆದರೆ ವಿದ್ಯಾರ್ಥಿಗಳಿಗೆ ತೊಂದರೆ. ಇದರಿಂದ ಈಗ ಯಾರಿಗೆ ತೊಂದರೆ ಆಗುತ್ತೆ, ಇದರಿಂದ ಅಲ್ಟಿಮೇಟಾಗಿ ತೊಂದರೆ ಆಗುತ್ತೆ, ಅದಕ್ಕೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಇಷ್ಟು ದಿನಗಳ ಕಾಲ ಆಗಿದ್ದಿದ್ರೆ ಒಬ್ಬ ವಿದ್ಯಾರ್ಥಿ ಒಂದೇ ವಿಷಯದಲ್ಲಿ ಹೆಚ್ಚಿನ ಪ್ರಾವೀಣ್ಯತೆಯನ್ನು ಪಡ್ಕೋತಾ ಇದ್ದ. ಆದರೆ ಇಲ್ಲಿ ಮಲ್ಟಿಪಲ್ ಡಿಸಿಪ್ಲಿನರಿ ಇರೋದ್ರಿಂದ ವಿದ್ಯಾರ್ಥಿ ವಿವಿಧ ವಿಷಯಗಳನ್ನು ಏಕಕಾಲದಲ್ಲಿ ಕಲಿತಾ ಹೋಗ್ತಾನೆ. ಈ ಒಂದು ಸಮಯದಲ್ಲಿ ಅದನ್ನು ಸರಿಯಾಗಿ ಕಲಿದಿದೆ, ಇದನ್ನು ಸರಿಯಾಗಿ ಕಲಿಯಿದ್ದೇನೆ, ಯಾವುದನ್ನು ಪಡ್ಕೊಳ್ತಾ ಇರೋವಂಥ ಒಂದು ಸಾಧ್ಯತೆಯು ಇರುತ್ತಾ? ಅಂದರೆ ಏನಾಗಿದೆ ಅಂದರೆ, ಈಗ ಹಳೆ ವ್ಯವಸ್ಥೆಯಿಂದ ಹೊಸ ವ್ಯವಸ್ಥೆ ಬರಬೇಕಾದ್ರೆ ಮುಂಚೆ ನಾವು BA BSc 3 ಮೇಜರ್ ಓದ್ತಿದ್ವಿ, ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಓದ್ತಿದ್ವಿ. ಈಗ ಒಂದೇ ಸಾರಿ ಅದು ಬದಲಾವಣೆ ಆಯಿತು. ಏನಾಯಿತು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಥವಾ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮಾತ್ರ ಓದಬೇಕು, ನೀವು ಕೆಮಿಸ್ಟ್ರಿ ಓದಾಗಿಲ್ಲ ಇದರೊಳಗೆ ಪ್ರಕಾರ. ಅದರಲ್ಲಿ 1 ಮೇಜರ್ 1 ಮೈನರ್ ಮಾಡ್ಕೊಳ್ಬೋದು. ಆ 1 ಮೈನರ್ ಇರೋದು 3rd ಇಯರ್ನಲ್ಲಿ ಮೇಜರ್ ಮಾಡ್ಕೊಳ್ಬೋದು, ಮತ್ತು ಅದರಲ್ಲಿ ಆನರ್ಸ್ ಕಂಪ್ಲೀಟ್ ಮಾಡ್ಬೋದು. ನೀವು ಫಿಸಿಕ್ಸನ್ನು ಆನರ್ಸ್ ಮಾಡಿ ಮತ್ತೆ ಮ್ಯಾಥಮೆಟಿಕ್ಸಲ್ಲಿ ಆನರ್ಸ್ ಮಾಡ್ಬೋದು ವಾಪಸ್ ಬಂದು. ಇದೆಲ್ಲ ವ್ಯವಸ್ಥೆ ಇದೆ. ಆದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಒಟ್ಟಿಗೆ ಹೋದ ಹಾಗಿಲ್ಲ. ಓಪನ್ ಎಲೆಕ್ಟಿವ್ಗಳು ಅದು ಬರಲ್ಲ, ಎರಡೇ ಬರುತ್ತೆ. ಈಗ ಹಿಸ್ಟ್ರಿ ಎಕನಾಮಿಕ್ಸ್ 3ನೇದು ಕೊಡಲ್ಲ. ಇಂಥದ್ದೆಲ್ಲ ಕೆಲವು ಸಮಸ್ಯೆಗಳಿದೆ, ಇಲ್ಲ ಅಂತಲ್ಲ. ಈಗ ಕನ್ನಡ ಕಂಪಲ್ಸರಿ ಮಾಡಿದವಾಗ 2ನೇ ಲ್ಯಾಂಗ್ವೇಜ್ ಯಾವ್ದು ತೊಗೊಳ್ಬೇಕು ಸರ್?
ಈಗ ನಮ್ಮ ಮಕ್ಕಳನ್ನು ನಾವೆಲ್ಲ ಇಂಗ್ಲೀಷ್ ಕಲಿಬೇಕು ಅಂತ ಬಯಸ್ತೇವೆ. ಯಾರೇನೇ ನಾವು ಎಷ್ಟೇ ರೀತಿಯಲ್ಲಿ ನಾವೆಲ್ಲ ಕನ್ನಡ ಅಭಿಮಾನಿಗಳೇ, ಮಾತಾಡೋದೆಲ್ಲ ಕನ್ನಡವೇ. ಆದರೆ ನಮ್ಮ ಮಕ್ಕಳು ಓದಬೇಕಾದ್ರೆ ಸ್ವಲ್ಪ ಇಂಗ್ಲೀಷು ಕಲೀಲಿ ಅಂತ ಇರುತ್ತೆ ನಮಗೆ. ಹೌದು, ಎಲ್ಲ ಒಂದು ಕಡೆ ಅವಕಾಶಗಳು ಜಾಸ್ತಿ ಆಗುತ್ತೆ ಅವರಿಗೆ ಅಂತ ಇರುತ್ತೆ. ಇಂಗ್ಲೀಷ್ ಕಲ್ತ್ರೆ ಹಿಂದಿ, ಸಂಸ್ಕೃತ, ಫ್ರೆಂಚು ಅಥವಾ ಬೇರೆ ಭಾಷೆಗೆ ಉರ್ದು, ನಮ್ಮಲ್ಲಿ ತುಳು ಇದೆ, ದಕ್ಷಿಣ ಕನ್ನಡದಲ್ಲಿ ಕೂರ್ಗಿ ಇದೆ, ಮಲಯಾಳಂ ಇದೆ ಮಂಗಳೂರಿನಲ್ಲಿ. ಅಲ್ಲಿ ಅದು 50% ಮಲಯಾಳಂ ಸ್ಟೂಡೆಂಟ್ಸ್ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಅವಕಾಶ ಇಂಗ್ಲೀಷ್ ಕಲಿದೆ ತಪ್ಪು ಹೋಗ್ಬಿಡುತ್ತೆ. ಇದೆಲ್ಲ ಸಮಸ್ಯೆಗಳಿದೆ. ಈಗ ಕನ್ನಡ ಫಂಕ್ಷನಲ್ ಕನ್ನಡ ಒಂದು ಸೆಮಿಸ್ಟ್ರಲ್ಲಿ ಓದ್ತಾನೆ ಹೊರ ರಾಜ್ಯದಿಂದ ಬಂದ ವಿದ್ಯಾರ್ಥಿ ಅಥವಾ ಇಲ್ಲಿ ಕನ್ನಡನೇ ಓದಿರತಕ್ಕಂಥ ವಿದ್ಯಾರ್ಥಿ. ಉಳಿದ 3 ಸೆಮಿಸ್ಟರ್ಗಳಲ್ಲಿ ಆ ಒಂದು ಸೆಮಿಸ್ಟರ್ನಲ್ಲಿ ಒಬ್ಬವನ್ನ ಅಪಾಯಿಂಟ್ಮೆಂಟ್ ಮಾಡೋದು. ಅವಾಗ ಏನು ಹೇಳ್ತಾರೆ, ಯಾರಾದರೂ ಪಾಠ ಮಾಡಿ ಅಂತ ಹೇಳ್ತಾರೆ. ಒಂದು ಸೆಮಿಸ್ಟರ್ ಅಲ್ವಾ, ಅಡ್ಜಸ್ಟ್ ಮಾಡಿ. ಹಿಂದಿಯವರು ಕೂಡ ಕನ್ನಡ ಪಾಠ ಮಾಡ್ಬೋದು ಅಂತ ಬರುತ್ತೆ. ಹೌದು, ಮತ್ತು ನಂಬರ್ ಈಗ ಸೆಲೆಕ್ಷನ್ ಮಾಡಬೇಕಾದ್ರೆ ನೀವು ಹೇಳಿದಾಗೆ ಬಂಚಿಂಗ್ ಮಾಡ್ತಾರೆ. ನೀವು ಒಂದು 15 25 ಇರಬೇಕಪ್ಪ, ಇಲ್ಲದ್ರೆ ನಾವು ಇದನ್ನು ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಅನುಷ್ಠಾನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ಇದು ಇನ್ನೂ ಮುಂದುವರಿತವೆ. ಇದು ಎಲ್ಲವೂ ಸರಿಯಾಗ್ಬಿಡುತ್ತೆ ಅಂತಲ್ಲ, ಆದರೆ ಒಂದು ಬದಲಾವಣೆ ದೃಷ್ಟಿಯಿಂದ ಒಂದು ದಿಕ್ಕು ಈ ಹೊಸ ಶಿಕ್ಷಣ ನೀತಿಗೆ ಬರ್ತಾ ಇದೆ. ಆದರೆ ನಾನೇನು ಹೇಳೋದು ಅಂತಂದರೆ, ರಾಷ್ಟ್ರೀಯವಾಗಿ ಸಂಸ್ಥೆಗಳು ರೂಪುಗೊಳ್ಳದೆ, ರಾಷ್ಟ್ರೀಯವಾಗಿ ಒಂದು ವ್ಯವಸ್ಥೆಯನ್ನು ರಚನೆ ಮಾಡಿದೆ, ಒಂದೇ ರಾಜ್ಯ ಇದನ್ನು ವ್ಯವಸ್ಥೆ ಮಾಡಿದವಾಗ ಅದಕ್ಕೂ ಮತ್ತು ಇದಕ್ಕೂ ಇಂಟಿಗ್ರೇಟ್ ಮಾಡೋದು ಇದೆಯಲ್ಲ ಮುಂದೆ. ಈಗ ಅವ್ರು ಏನಾದ್ರು ವ್ಯತ್ಯಾಸ ಮಾಡಿದರೆ ನಾವು ಅದಕ್ಕೆ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಈಗ ನಾವು 140 ಕ್ರೆಡಿಟ್ ಅಂತ ಅಂದ್ವಿ. ನಾಳೆ UGC ಬದಲಿಗೆ ನ್ಯಾಷನಲ್ ಹೈಯರ್ ಎಜುಕೇಷನ್ ಕಮಿಷನ್ ಬಂದು ಇಲ್ಲ ನೀವು 160 ಕ್ರೆಡಿಟ್ ಮಾಡಬೇಕು ಅಂದರೆ ನಾವು 20 ಕ್ರೆಡಿಟ್ ಶಾರ್ಟ್ ಬೀಳ್ತೇವೆ. 140 ಕ್ರೆಡಿಟ್ ತಗೊಂಡಂಥವನದು ಡಿಗ್ರಿನೇ ಅಲ್ಲ ಅಂತ ಹೇಳಿಬಿಟ್ರೆ ಆಗ ಆ ವಿದ್ಯಾರ್ಥಿಗಳು ಎಲ್ಲ ಹೋಗ್ಬೇಕಾಗತ್ತೆ. ಅಲ್ಲ, ಏನೋ ಬರುತ್ತೆ. ಈಗ ಹೇಳಲ್ಲ ಇಮಿಡಿಯೇಟಾಗಿ ನಿಮ್ಮನ್ನು ಕಾಂಪನ್ಸೇಟ್ ಮಾಡ್ತೇವೆ ಅಂತ ಹೇಳಿ. 20 ವರ್ಷ ನಂತರ ಇಂಥ ಸಮಸ್ಯೆಗಳು ಬಂದಿದೆ. ಇವಾಗಲೇ ನಾವು ನೋಡಿದ್ದೇವೆ, ಮೈಸೂರು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಕೋರ್ಸು, ರಿಕಗ್ನಿಷನ್, ರಿಕಗ್ನಿಷನ್, ಈಗ ಅಕಾಡೆಮಿಕ್ ಕ್ರೆಡಿಟ್ ಬ್ಯಾಂಕು ಎಲ್ಲವೂ ಇದೆ, ಇಲ್ಲ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲಾತ್ಮಕವಾದಂಥ ರಾಷ್ಟ್ರೀಯ ವ್ಯವಸ್ಥೆ ಕೂಡ ಬೇಕು. ಅದನ್ನು ಯಾಕೆ ಮಾಡಿಲ್ಲ ಇನ್ನೂ ಅನ್ನೋದು ಬಗ್ಗೆ ನಂದು ನೇರವಾದ ತೀಕ್ಷ್ಣವಾದ ಟೀಕೆ ಇದೆ. ನೀವು ಕರ್ನಾಟಕ ರಾಜ್ಯದಲ್ಲಿ ತೋರಿಸ್ತಿರ್ತಕ್ಕಂಥ ಏನು ಆಸಕ್ತಿ ಇದೆ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಯಾಕೆ ತೋರಿಸಿಲ್ಲ? ಇನ್ನೂ ಒಂದು ನ್ಯಾಷನಲ್ ಹೈಯರ್ ಎಜುಕೇಷನ್ ಕಮಿಷನ್ ಯಾಕೆ ನೀವು ಕ್ರಿಯೇಟ್ ಆಗಿಲ್ಲ? ಅದರಲ್ಲಿ 5 ವರ್ಟಿಕಲ್ ಸಂಸ್ಥೆಗಳು ಆಗಬೇಕಾಗಿತ್ತು. ಅದನ್ನು ಮಾಡಿದ್ದಿದ್ರೆ ಈಗ ನಮ್ಗೆ ಅಲ್ಲಿಂದ ಡೈರೆಕ್ಷನ್ ಬರುತ್ತೆ. ನೋಡಿ, ಇಲ್ಲಿವರೆಗೆ ನಾವು UGC ಡೈರೆಕ್ಷನ್ ಬರದೇನೆ ಅನುಷ್ಠಾನಕ್ಕೆ ಹೊರಟರು ಅಂತ ಇಟ್ಕೊಂಡಾಗ ಏನಾಗುತ್ತೆ ಡಾಕ್ಟರ್ ನರಹರಿ ಅವರೇ? ಏನಂದರೆ, ಅವರು ನಮಗೊಂದು ಭರವಸೆ ಕೊಡ್ತಾ ಇದ್ದಾರೆ, ನಿಮಗೆ ಅದರ ಜವಾಬ್ದಾರಿ ನಮ್ಮದು ಅಂತ ಸರ್ಕಾರ ಹೇಳ್ಕೊಂಡಿರ್ಬೋದು. ಆದರೆ ಅದು ಮಾಡೋಕ್ಕಿಂತ ನಾನು ಕೇಂದ್ರ ಸರ್ಕಾರ ಯಾವ ರಾಜ್ಯಗಳು ಎಷ್ಟು ಮಟ್ಟಿಗೆ ಅನುಷ್ಠಾನ ಮಾಡ್ತದೆ ಅದು ರಾಜ್ಯಗಳಿಗೆ ಬಿಟ್ಟಿರೋದು. ಒಂದು ರಾಜ್ಯ ಸರ್ಕಾರ ಇಷ್ಟು ಮುಂದುವರೆದವಾಗ ಒಂದು ಕೇಂದ್ರ ಸರ್ಕಾರ ಅದಕ್ಕೆ ಪೂರಕವಾದಂಥ ಸಂಸ್ಥೆಗಳನ್ನು ರೂಪಿಸಿ ನೀವು ಹೀಗೆ ಮಾಡಿ ಏನಾದರೂ ಡೈರೆಕ್ಷನ್ ಕೊಡೋವಂಥ ಒಂದು ವ್ಯವಸ್ಥೆನ ಅವ್ರು ಮಾಡಬೇಕಾಗಿತ್ತು. ನ್ಯಾಷನಲ್ ಹೈಯರ್ ಎಜುಕೇಷನ್ ಕಮಿಷನ್ ಅದಕ್ಕೆ ಸಾಕಷ್ಟು ಹಣಕಾಸನ್ನು ಒದಗಿಸ್ಬೇಕು. ಈ UGCಯ ಮೂಲ ಸ್ವರೂಪವನ್ನು ಬದಲಾಯಿಸಬೇಕು. UGCಗೆ ಇರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಇದನ್ನು ಈಗ 5 ಬೇರೆ ಬೇರೆ ಸಂಸ್ಥೆಗಳಾಗಿ, ಈಗ ನ್ಯಾಷನಲ್ ಅಕ್ರಿಡಿಟೇಷನ್ ಕೌನ್ಸಿಲೇ ಬೇರೆ, ನ್ಯಾಷನಲ್ ಗ್ರ್ಯಾಂಟ್ಸ್ ಕಮಿಷನ್ನೇ ಬೇರೆ, ನ್ಯಾಷನಲ್ ಡಿಗ್ರಿ ಕೌನ್ಸಿಲೇ ಬೇರೆ, ಹೀಗೆಲ್ಲ ಇರೋದರಿಂದ ಅದಕ್ಕೆ ಪೂರಕವಾದಂಥ ಅಲ್ಲೇ ಅಲ್ಪ ಸ್ವಲ್ಪವಾಗಿ ನಾವು ಒಂದು 50 ಕೋಟಿ ಕೊಟ್ಟೆ, 30 ಕೋಟಿ ಕೊಟ್ಟೆ ಅನ್ನೋದು ಅದು ಒಂದು ಕಾಂಪ್ರಿಹೆನ್ಸಿವ್ ಅಲ್ಲ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನ್ಯಾಷನಲ್ ಕೌನ್ಸಿಲ್ ಫ್ರೇಮ್ ಆಗಿ ನಂತರದಲ್ಲಿಯೇ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ ಅಂತ ಹೇಳ್ತೀವಿ, ಒಂದು ಪಿಕ್ಚರ್ ಸಿಗುತ್ತೆ. ಈಗ ನೋಡಿ, ನಾವು ಈಗ ಇವತ್ತು ಉಪನ್ಯಾಸಕರ ಆಯ್ಕೆಗಳಿಗೆ NET ಕಂಪಲ್ಸರಿ ಅಂತ ಹೇಳಿದರು, ಸ್ಲೆಟ್ ಕಂಪಲ್ಸರಿ ಅಂತ ಹೇಳಿದ್ರು. ಯಾರು ಮಾಡಿದ್ದಿದ್ನ? ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ದೋ, UGC ಮಾಡಿದ್ದೋ? UGC ಮಾಡಿದ ಆಧಾರದ ಮೇಲೆ ಅಲ್ವಾ ನಾವು ಇದು ಹೈಯರ್ ಎಜುಕೇಷನ್ ಶಿಕ್ಷಕರನ್ನ ಆಯ್ಕೆ ಮಾಡ್ತಾ ಇರೋದು, ವೈಸ್ ಚಾನ್ಸಲರ್ನ ಆಯ್ಕೆ ಮಾಡ್ತಾ ಇರೋದು. ಮೊದಲು ಕೂಡ ಇತ್ತು, MPhil ಮಾಡಿದವರೆಲ್ಲರೂ ಕೂಡ ಈಕ್ವಲೆಂಟ್ ಟು PhD ಅಂದರೆ ಡಾಕ್ಟರೇಟ್ಗೆ ಈಕ್ವಲೆಂಟ್ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹಾಗಿಲ್ಲ. ಹೌದು, ಈಗಿಲ್ಲ. ಅದು ಅಲ್ಲಿಂದ ಬಂದಿರೋದು. ಈಗ ನಾವು ಈ ಸರ್ಕಾರ ಏನೋ ಒಂದು ಮಾಡಿಕೊಂಡು ಅಲ್ಲಿ ಅವರು ನಾಳೆ ಏನೋ ಬೇರೆ ಹೇಳ್ಬೋದು. ಹಾಗಾಗಿ ನಾನು ಹೇಳೋದು ಏನಂತಂದರೆ, ಈಗಾದರೂ ಆದಷ್ಟು ಇದರಲ್ಲಿ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಲ್ಲಿಯೇ ಬಂದು, ಬೇರೆ ರಾಜ್ಯ ಅಂತಂದರೆ ಈ ನಮ್ಮ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. 1 ವರ್ಷ ಅವರೆಲ್ಲ ಇನ್ನೂ ಅದರ ಡಿಸ್ಕಷನಲ್ಲಿದ್ದಾರೆ. ಯಾಕೆಂದರೆ ಅವ್ರಿಗೆ ನಿರ್ದಿಷ್ಟವಾದಂಥ ಗೈಡ್ಲೈನ್ಸ್ ಬಂದಿಲ್ಲ ಇನ್ನು. ಕರ್ನಾಟಕದಲ್ಲಿ ಏನಾಯಿತು ಅಂದರೆ, ಹೈಯರ್ ಎಜುಕೇಷನ್ ಕೌನ್ಸಿಲಿಂದ ಕಮಿಟಿಗಳನ್ನ ಸೆಟಪ್ ಮಾಡಿಕೊಂಡು
ಒಂದು ರಾಜ್ಯ ಒಂದು ಇನಿಷಿಯೇಟಿವ್ ತಗೊಂಡು ಉತ್ಸಾಹ ತೋರಿಸಿ ಮಾಡ್ತಾ ಇದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಹಲವು ತೊಡಕುಗಳ ಮಧ್ಯೆಯೂ ಕೂಡ ಆಸಕ್ತಿಯನ್ನು ತೋರಿಸಿ ಇದರ ಅನುಷ್ಠಾನಕ್ಕೆ ಹೊರಟಿದೆ. ಮುಂದೆನೂ ಕೂಡ ಹಲವಾರು ತೊಡಕುಗಳು ಬರುವಂಥ ಸಾಧ್ಯತೆಗಳು ಕೂಡ ಇವೆ. ಹಾಗೆಯೇ NEPಯು ಕೂಡ ಇನ್ನೊಂದು ಬಹಳ ಪ್ರಮುಖವಾದಂಥ ಅಂಶವನ್ನು ಸ್ಪಷ್ಟಪಡಿಸ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಹಲವಾರು ಕಾಲೇಜುಗಳು ಕೂಡ ಯೂನಿವರ್ಸಿಟಿಯಾಗಿ ಮಾರ್ಪಾಟಾಗುವಂಥ ಸಾಧ್ಯತೆ ಇದೆ, ಆಟೋನಮಸ್ ಬಾಡಿಯಾಗಿ ಮಾರ್ಪಾಟಾಗುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದೆ. NEP ಇರೋದೇನು ಹೇಳುತ್ತೆ ಅಂದರೆ, ಒಂದೋ ನೀವು ಆಟೋನಮಸ್ ಆಗಿ ಇಲ್ಲ ವಿಶ್ವವಿದ್ಯಾನಿಲಯಕ್ಕೆ ಸೇರ್ಕೊಳ್ಳಿ ಅಷ್ಟೇ, ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜ್ ಆಗಿದೆ ಅವ್ರು ಹೇಳ್ಬಿಟ್ಟಿದ್ದಾರೆ ಅದನ್ನು. ಇನ್ನು ಮುಂದೆ ವಿಶ್ವವಿದ್ಯಾಲಯಗಳು ಅಷ್ಟೇ, ಒಂದೋ ನೀವು ರಿಸರ್ಚ್ ಯೂನಿವರ್ಸಿಟಿ ಇಲ್ಲ ಟೀಚಿಂಗ್ ಯೂನಿವರ್ಸಿಟಿ. ವಿತ್ ರಿಸರ್ಚ್ ವಿತ್ ಟೀಚಿಂಗ್ ಅದು ಸ್ವಲ್ಪ ಪ್ರಮಾಣದಲ್ಲಿರ್ತದೆ. ಯಾವುದು ಡಾಮಿನೆಂಟ್ ಇದೆ ಎರಡೇ ಟೈಪ್, ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ, ಸ್ಟೇಟ್ ಯೂನಿವರ್ಸಿಟಿ, ಇನೋವೇಟಿವ್ ಯೂನಿವರ್ಸಿಟಿ, ಯಾವ ಕಾನ್ಸೆಪ್ಟು ಇರಬಾರ್ದು ಅಂತಲೇ NEP ಹೇಳಿರೋದು. ಹಾಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕಾಲೇಜಿನ ಸ್ವರೂಪ ಹೇಗೆ ಬರುತ್ತೆ ಅಂತ ಹೇಳ್ತೀರಿ? ಕಾಲೇಜಿನ ಸ್ವರೂಪ ಕೂಡ ಹೇಗೆ ಬದಲಾಗುತ್ತೆ. ನೀವು ಸ್ವಂತ ಶಕ್ತಿ ಮೇಲೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥ ಇದನ್ನು ನೀವು ರೂಪಿಸ್ಕೊಳ್ಬೇಕು. ಆಟೋನಮಸ್ ಆಗೇ ನೀವು ರೂಪಿಸ್ಕೊಳ್ಬೇಕು. ಆಯಾ ಪ್ರಾದೇಶಿಕವಾದಂಥ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದು, ಅದನ್ನು ಬೆಳವಣಿಗೆ ಮಾಡೋದು, ಅದಕ್ಕೆ ಪೂರಕವಾದಂಥ ವಾತಾವರಣ ಕ್ರಿಯೇಟ್ ಮಾಡೋದು ಮತ್ತು ಅಲ್ಲಿರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿಕ್ಕೆ ನೀವು ಆಟೋನಮಸ್ ಆಗಲೇಬೇಕು ಅನ್ನೋದು ಹೊಸ ಎಜುಕೇಷನ್ ನೀತಿ ಚೆನ್ನಾಗಿ ಹೇಳಿದೆ. ಆಗಲೇಬೇಕು. ಡಾಕ್ಟರ್ ನರಹರಿ ಅವರೇ, ಇನ್ನು ಮುಂದೆ ಈ ನಮ್ಮ ತಾಲೂಕಾ ಮಟ್ಟದಲ್ಲಿ ಇರತಕ್ಕಂತಹ ಹಲವಾರು ಕಾಲೇಜುಗಳು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿವೆ. ಇವು ಹಾಗಿದ್ರೆ ಇನ್ನು ಮುಂದೆ ಅಫಿಲಿಯೇಟ್ ಆಗಬೇಕಾಗತ್ತಾ ಇಲ್ವಾ? ಅಫಿಲಿಯೇಷನ್ ಪ್ರಶ್ನೆನೇ ಇಲ್ವಲ್ಲ. ಎಫಿಲಿಯೇಷನ್ ಇಲ್ಲ, ಅದನ್ನು ಈಗ ಮಾತಾಡ್ತಾರೆ. ನಾನು ಕೇಳ್ತಾ ಇರೋ ಸರ್ಕಾರಕ್ಕೆ ಅದೇ. ಈಗ NEP ರೋಡ್ ಮ್ಯಾಪಿಗೆ ನೀವು ಏನು ಆತ ತೋರಿಸಿದ್ರೋ ಇದಕ್ಕೆ ಪೂರಕವಾದಂಥ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಅದಕ್ಕೆ ಪೂರಕವಾದಂಥ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಕೂಡ ಸರ್ಕಾರದಿಂದ ಬರ್ತಾನೆ ಇರಬೇಕು. ಆವಾಗ ಅದಕ್ಕೂ ಹೊಂದಾಣಿಕೆ ಆಗ್ತಾ ಹೋಗುತ್ತೆ. ಸಂಪನ್ಮೂಲಗಳ ಒದಗಣೆ ಮತ್ತು ಸ್ಟ್ರಕ್ಚರಲ್ ರಿಫಾರ್ಮ್ಸು ಆಗ್ತಾ ಇರಬೇಕು. ಈ ಎಫಿಲಿಯೇಷನ್ ಸಿಸ್ಟಮ್ ಬಗ್ಗೆ ಯಾರು ಮಾತಾಡ, ಯಾಕಂದರೆ ಎಫಿಲಿಯೇಷನ್ ಸಿಸ್ಟಮ್ ಇರೋದ್ರೆ ಯೂನಿವರ್ಸಿಟಿ ಇನ್ಕಮೇ ಇಲ್ಲ. ಈಗ ಒಂದೊಂದು ಯೂನಿವರ್ಸಿಟಿಗೆ 250-300 ಕಾಲೇಜುಗಳಿದೆ, ಒಬ್ಬರು ಮಾತಾಡ್ತಾ ಇಲ್ಲ. 250 ಕಾಲೇಜುಗಳಿಂದ 100 ಕೋಟಿ ರೂಪಾಯಿ ಇನ್ಕಮ್ ಇದೆ, ಅದು ಹೋಗುತ್ತೆ ಎಫಿಲಿಯೇಷನ್ ಹೋದವಾಗ. ಅಟ್ಲೀಸ್ಟ್ ಈ ವರ್ಷ 50 ಕಾಲೇಜುಗಳು ಆಟೋನಮಸ್ ಕಾಲೇಜುಗಳು ಇದರಿಂದ ಹೊರಗಡೆ ಅಂತ ಹೇಳ್ಬೋದಿತ್ತಲ್ಲ. ಈಗ ಕಾಲೇಜುಗಳು ಯೂನಿವರ್ಸಿಟಿ ಒಟ್ಟಿಗೆ ಅಫಿಲಿಯೇಷನ್ ಆದಂಥ ಸಮಯದಲ್ಲಿ ಸಿಲೆಬಸ್ಗಳನ್ನು ಫ್ರೇಮ್ ಮಾಡೋದು ಯೂನಿವರ್ಸಿಟಿಯ ಜವಾಬ್ದಾರಿ ಇತ್ತು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಕಾಲೇಜೇನೆ ಈ ಒಂದು ಸಿಲೆಬಸ್ಸನ್ನು ಫ್ರೇಮ್ ಮಾಡಿ ಅವರಿಗೆ ಒದಗಿಸ್ಕೊಡುವಂಥ ಜವಾಬ್ದಾರಿಯನ್ನು ವಹಿಸ್ಕೋಬೇಕಾಗುತ್ತಲ್ವ? ಇವಾಗಲೇ ಮಾಡ್ತಾ ಇದ್ದೇವೆ. ಈಗಲೇ ಎಲ್ಲ ಆಟೋನಮಸ್ ಕಾಲೇಜು ಆಯಾ ಕಾಲೇಜಿಂದ ಮಾಡಿದೆ, ಅದಕ್ಕೆಲ್ಲ ಗೈಡ್ಲೈನ್ಸ್ ಇದೆ. ನೀವು ಇಷ್ಟು ಪ್ರಮಾಣದಲ್ಲಿ ಬದಲಾವಣೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಸ್ಟ್ರಕ್ಚರ್ ಬದಲಾವಣೆ ಮಾಡಬೇಡಿ, ಕ್ರೆಡಿಟನ್ನು ಬದಲಾವಣೆ ಮಾಡಬೇಡಿ. ನಿಮ್ಮ ಟೀಚಿಂಗ್ ಲರ್ನಿಂಗ್ ವ್ಯವಸ್ಥೆಗಳನ್ನು, ನಿಮ್ಮ ಎಕ್ಸಾಮಿನೇಷನ್ ವ್ಯವಸ್ಥೆಗಳನ್ನು, ನಿಮ್ಮ ಕರಿಕ್ಯುಲಮ್ ವ್ಯವಸ್ಥೆಯನ್ನು ಮಾಡಿ. ಬದಲಾವಣೆಗಳನ್ನು ನೀವು ಒಂದು 30-40-50% ಬದಲಾವಣೆ ಮಾಡ್ಕೊಳ್ಳಿ. ಈಗ ಎಲ್ಲಿ ಶಿಕ್ಷಣದ ಮೂಲ ಉದ್ದೇಶಗಳಿಗೆ ಪೂರಕವಾದಂಥ ಬದಲಾವಣೆ ಮಾಡ್ಕೊಳ್ಬೇಕಂತ ಅಷ್ಟೇ ವಿನ ಅವರು ಮಾಡಿದ್ದು ನಾವು ಮಾಡಬಾರ್ದು ಅಂತೇನಿಲ್ಲ. ಈಗ ಅದನ್ನು ಸಂಪೂರ್ಣ ನಾವು ಬದಲಾಯಿಸ್ಬಿಡ್ತೇವೆ ಅಂತ ಏನಿಲ್ಲ. ಗೈಡ್ಲೈನು ಹಾಗೇ ಇದೆ, ಮಾಡಬೇಕು ಅಂತ. ಆದರೆ ನೀವೇ ಅದನ್ನು ನಿರ್ವಹಣೆ ಮಾಡಬೇಕು ಅಂತಿದೆ. ಆ ಜವಾಬ್ದಾರಿ ನೀವೇ ರೂಪಿಸ್ಬೇಕು. ಈಗ ನೀವು ಸ್ವತಂತ್ರವಾಗಿ ಪರೀಕ್ಷೆ ಮಾಡಿದರೆ ನಿಮಗೆ ಆ ವಿಶ್ವಾಸಾರ್ಹತೆಯನ್ನು ಕಳಿಸ್ಕೊಳ್ಬೇಕು, ಆ ಕ್ರೆಡಿಬಿಲಿಟಿ ನಿಮ್ಮಲ್ಲಿರಬೇಕು. 100ಕ್ಕೆ 100 ಪಾಸ್ ಮಾಡಿಬಿಟ್ಟೆ ನಂದು ಎಕ್ಸಾಮಿನೇಷನ್ ಅಂತಂದು ನಾನು ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಆಟೋನಮಸ್ ಅಂತಂದರೆ ಯಾವುದೇ ಆಟೋನಮಸ್ ಕಾಲೇಜಿನ ನೀವು ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ತಗೊಳ್ಳಿ, ಹಾಗೆ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಹಾಗೆ ಮಾಡಿದರೆ ಆ ಕಾಲೇಜಿಗೆ ಯಾವ ರೀತಿಯಾದಂಥ ಭವಿಷ್ಯವೇ ಮಾನ್ಯತೆ ಇರಲ್ಲ, ಭವಿಷ್ಯವೂ ಇರಲ್ಲ. ಆ ಕಾಲೇಜಲ್ಲಿ ಸ್ಟ್ಯಾಂಡರ್ಡ್ ಇಲ್ಲ ಅಂದ್ಬಿಡ್ತಾರೆ. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋ ದೃಷ್ಟಿಯಿಂದಾದರೂ ನೀವು ನಿಮ್ಮ ಅಸ್ತಿತ್ವವನ್ನು ತೋರಿಸ್ಕೊಳ್ಳೋ ದೃಷ್ಟಿಯಿಂದಾದರೂ ಕೂಡ ನೀವು ಆ ಗುಣಮಟ್ಟವನ್ನು ಮುಟ್ಟಲೇಬೇಕಾಗತ್ತೆ. ಹಾಗಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ NEP ಆಶಯದಂತೆಯೇ ಆಯಾ ಕಾಲೇಜುಗಳೇ ಪದವಿ ಪ್ರಮಾಣ ಪತ್ರವನ್ನು ಕೊಡುತ್ತೆ ಹೊರತು ಯೂನಿವರ್ಸಿಟಿ ಅದನ್ನು ಕೊಡೋದಿಲ್ಲ. ಅದು ಕಾಲೇಜುಗಳಲ್ಲೇ ಕೊಡಬೇಕು, ಡಿಗ್ರಿ ಅವಾರ್ಡಿಂಗ್ ಕಾಲೇಜುಗಳೇ ಬರಬೇಕು. ಅದು ನಿಜವಾದ ಉದ್ದೇಶ ಇದ್ರದ್ದು. ಇವತ್ತೆಲ್ಲ ಈಗ 5 ವರ್ಷ, 8 ವರ್ಷ, 10 ವರ್ಷಗಳು ಬರಬೇಕು. ಈಗ ಸ್ಟಾರ್ಟ್ ಮಾಡಲಿಲ್ಲಲ್ಲ ಈ ವರ್ಷ. ನೀವು ಇದನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಮಾಡಬೇಕಾಗಿತ್ತಲ್ಲ. 3 ವರ್ಷ ಇದ್ರೆ ಈ ವರ್ಷನೇ ಎಫಿಲಿಯೇಟ್ ಆಗಿರೋ ಕಾಲೇಜುಗಳಿಗೆ ಗುರುತಿಸಿ ಈ ಆಟೋನಮಸ್ ಕಾಲೇಜುಗಳಿಗೆ ನೋಡಿ, ನೀವು 3 ವರ್ಷಕ್ಕೆ ನೀವು ಡಿಗ್ರಿ ಕೊಡಲಿಕ್ಕೆ ತಯಾರಾಗಬೇಕು ಅಂತ ಹೇಳಬೇಕಾಗಿತ್ತು. ನೀವು ಈ ವರ್ಷ ನೀವು ಯೂನಿವರ್ಸಿಟಿಯಿಂದ ಡಿಸ್ಅಫಿಲಿಯೇಟ್ ಆಗಿದ್ದೀರಿ, ನಿಮ್ಮದು ಓನ್ಲಿ ಮೇಲ್ವಿಚಾರಣೆ, ನಿಮ್ಮದು ಅಫಿಲಿಯೇಷನ್ ಇಲ್ಲ. ಏನೋ ಒಂದು ಈಗ ಹೈಯರ್ ಎಜುಕೇಷನ್ ಕೌನ್ಸಿಲ್ ಅಂತ ಇಲ್ವಾ, UGC ಅಂತ ಇಲ್ವಾ, ಅಥವಾ ನ್ಯಾಷನಲ್ ಹೈಯರ್ ಎಜುಕೇಷನ್ ಕಮಿಷನ್ ಇಲ್ವಾ, NAC ಇಲ್ವಾ, ಅವರೆಲ್ಲ ನೋಡ್ತಾ ಇರ್ತಾರೆ. ಎಲ್ಲ ಕಾಲೇಜುಗಳು ಅವರ ಗುಣಮಟ್ಟ ನೋಡ್ತಾರೆ, ಅಲ್ಲಿ ಇನ್ಸ್ಪೆಕ್ಷನ್ಗಳಾಗ್ತಾರೆ. ಈಗ ನಮ್ಮ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕಾಲೇಜ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಲ್ವಾ ಎಲ್ಲ ಕಡೆಗೂ? ಈಗ ಎಲ್ಲ ಕಾಲೇಜುಗಳು ಆಟೋನಮಸ್ ಆಗಬೇಕು ಅಂತ ಒಂದು NEP ಆಶಯ ಇರೋ ಥರದಲ್ಲೇ ಒಂದು 4 ವರ್ಷದ ಆನರ್ಸ್ ಮಾಡಿದವನು ನೇರವಾಗಿ
PhDಗೆ ಸೇರ್ಕೋಬಹುದು, ಇಲ್ಲ ಪದವಿಯನ್ನು ಮುಗಿಸಿದ ನಂತರದಲ್ಲಿ ಆನರ್ಸ್ ಮಾಡಿ PhDಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಈ PhDಯನ್ನು ಕೂಡ ಅವರವರ ಕಾಲೇಜುಗಳಲ್ಲೇ ಮಾಡೋದಕ್ಕೆ ಅವಕಾಶ ಸಿಗುತ್ತಾ? ಹೌದೌದು, ಟರ್ಮಸಲ್ಲಿ ಕೊಟ್ಟಿದ್ದಾರೆ. ಆ ಕಾಲೇಜುಗಳಲ್ಲಿ PhD ಮಾಡ್ಬೋದು. ವಿಶ್ವವಿದ್ಯಾನಿಲಯ ಒಂದು ಕಂಟ್ರೋಲ್ ಇಟ್ಕೊಂಡಿರುತ್ತೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಲಿಬರಲೈಸ್ ಆಗುತ್ತೆ. ಕಾಲೇಜುಗಳಲ್ಲೇ PhD ಕೊಡುವಂಥ ವ್ಯವಸ್ಥೆ ಖಂಡಿತ ಬರುತ್ತೆ. ಏನು ಅದರಿಂದಾಗಿ ಆ ಸ್ಟ್ಯಾಂಡರ್ಡ್ ತಲುಪಿದರೆ, ಅದಕ್ಕೊಂದು ಮಾನದಂಡಗಳಿರ್ತವೆ, ತಲುಪಿದರೆ ಮಾಡ್ಬೋದು. ಡಾಕ್ಟರ್ ನರಹರಿ, ತಾವು ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿನೂ ಕೂಡ ಕೆಲಸ ನಿರ್ವಹಿಸ್ತಾ ಇರೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಪರೀಕ್ಷಾ ಪದ್ಧತಿ ಅಥವಾ ವ್ಯವಸ್ಥೆ ಹೇಗೆ ಬರುತ್ತೆ? ಅಲ್ಲ, ಪರೀಕ್ಷಾ ಪದ್ಧತಿ ಕಂಟಿನ್ಯೂಯಸ್ ಪರೀಕ್ಷಾ ಪದ್ಧತಿ ಅದು ಈಗಾಗಲೇ ಹಂತವಾಗಿ ಅದು ಬಂದ್ಬಿಟ್ಟಿತ್ತು. ಈಗಾಗಲೇ ಅದು 20% ಇತ್ತು, ಈಗ 40%ಗೆ ಹೋಗಿದೆ. ಅದು 20% ಮಾತ್ರ ಇತ್ತು ಕಂಟಿನ್ಯೂಯಸ್ ಅಸೆಸ್ಮೆಂಟ್ ಅನ್ನೋದು, ಈಗ 40%ಗೆ ಹೋಗಿದೆ. ಅಂದ್ರೆ ಇನ್ನು ಮುಂದೆ ವಿದ್ಯಾರ್ಥಿಗಳು ಬಂಕ್ ಹೊಡಿತೀನಿ ಅಂತ ಹೇಳೋ ಹಾಗಿಲ್ಲ. ಅಲ್ಲ, ಬಂಕ್ ಹೊಡೆದ್ರೆ ಅವರಿಗೆ ನಷ್ಟ ಆಗುತ್ತೆ. ಕ್ಲಾಸಿಗೆ ಅಟೆಂಡ್ ಆದರೆ ಅವನು ನಿಧಾನಕ್ಕೆ ಆ ಸಾಮರ್ಥ್ಯವನ್ನು ಗಳಿಸೋಂಥ ಒಂದು ಆಸಕ್ತಿಯನ್ನು ಬೆಳೆಸ್ಕೊಳ್ಳಲಿಕ್ಕೆ ಪೂರಕವಾದಂಥ ವಾತಾವರಣ ಕಾಲೇಜಲ್ಲಿರುತ್ತೆ. ಇಲ್ಲೋದ್ರೆ ಏನಂತೆ, ಕ್ಲಾಸಿಗೆ ಅಟೆಂಡ್ ಆಗಿದೆ, ಫೈನಲ್ ಪರೀಕ್ಷೆ ಬರೆಯೋದಂಥ ಒಂದು ವಾತಾವರಣ ಆಯ್ತಲ್ಲ, ಅದು ಇಲ್ಲ. ಅದು ಕಡಿಮೆ ಆಗ್ತಾ ಹೋಗುತ್ತೆ. 40% ಅವನಿಗಾಗಲೇ ಮುಗಿದೋಗುತ್ತೆ. 60%ಗೆ ಮಾತ್ರ ಅವ್ನು ಬರೆಯೋದು. ಪರೀಕ್ಷೆ ಬರೆಯೋದು ನೆನಪಿಟ್ಟು ಇಟ್ಕೊಳ್ಳೋದು. ಮತ್ತು ಅಲ್ಲೂ ಕೂಡ ಬದಲಾವಣೆ ಮಾಡಿದ್ದೇವೆ. ಅಲ್ಲಿ ನೋಡಿ, ಕಾನ್ಸೆಪ್ಟ್ ಕ್ವಶನ್ನೇ ಬೇರೆ. ಫಸ್ಟು ಕಾನ್ಸೆಪ್ಟು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗಳು ಇರ್ತವೆ, ಕಾನ್ಸೆಪ್ಟು ಕ್ರಿಟಿಕಲ್, ಆಮೇಲೆ ಎಸ್ಸೆ ಟೈಪ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸು. ಹಾಗೆ ಅಲ್ಲೂ ಕೂಡ ಇದೆ ಅನಾಲಿಟಿಕಲ್. ಆ ರೀತಿಯಾಗಿ ಅದೆಲ್ಲ ಈಗ ನಾವು ಈ ಟ್ಯಾಕ್ಸಾನಮಿ ಏನು ಪದ್ಧತಿ ಇದೆ ಅದನ್ನು ಈಗ ನಾವು ಅಳವಡಿಸ್ತಾ ಇದ್ದೇವೆ. ಅದೆಲ್ಲ ನನಗೆ ಅದನ್ನು ನಿಜವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆದರೆ ಅದು ತುಂಬ ಒಳ್ಳೆಯದಾಗುತ್ತೆ. ಅಂದರೆ ಲರ್ನಿಂಗಲ್ಲಿ ಪ್ರೈಮರಿ ಲರ್ನಿಂಗಿಂದ ಹೈಯರ್ ಲೆವೆಲ್ ಲರ್ನಿಂಗ್ಗೆ ಹೋಗುವಂಥ ಒಂದು ವಾತಾವರಣ ಅದು ಎಕ್ಸಾಮಿನೇಷನಲ್ಲೂ ತರ್ತಾರೆ. ಪ್ರೈಮರಿ ಎಜುಕೇಷನಲ್ಲಿ ತುಂಬ ಒಳ್ಳೆಯ ಮಾತುಗಳು ಅದಿದೆ. ಅದು ನಿಜವಾಗಿ ಅದು ಇಂಪ್ಲಿಮೆಂಟ್ ಆದರೆ ಅತ್ಯುತ್ತಮವಾದಂಥ ಒಂದು ಶಿಕ್ಷಣ ವ್ಯವಸ್ಥೆ ಬರುತ್ತೆ ಅಂತ ಹೇಳ್ಬೋದು. ಆದರೆ ಈ ಅನುಷ್ಠಾನ ಮಾಡೋದಕ್ಕೆ ಹಲವಾರು ತೊಡಕುಗಳು ಕೂಡ ಇವೆ. ತೊಡಕು ಜಾಸ್ತಿ ಇದೆ, ತುಂಬ ಜಾಸ್ತಿ ಇದೆ. ಹಾಗಾದರೆ ಎಲ್ಲ ತೊಡಕುಗಳನ್ನು ಮೀರಿ ಸುವ್ಯವಸ್ಥಿತವಾದಂಥ ಶಿಕ್ಷಣ ವ್ಯವಸ್ಥೆ NEP ಇದು ಬರೋದಕ್ಕೆ ಇನ್ನೊಂದು 2-3 ವರ್ಷದಲ್ಲಿ ಸಾಧ್ಯ ಇದೆಯಾ? ಇಲ್ಲ, ಜಾಸ್ತಿ 3-4 ವರ್ಷಕ್ಕೆಲ್ಲ ಇಷ್ಟೆಲ್ಲ ಬದಲಾವಣೆ ಆಗಲ್ಲ. ಇದಕ್ಕೆ ಬದಲಾವಣೆ ಆಗಲ್ಲ. ಆ ದಿಕ್ಕಿನಲ್ಲಿ ಹೋದರೆ ಈಗ ಮೊದಲನೇ ವರ್ಷ ಜಾಸ್ತಿ ಪ್ರಚಾರ ಸಿಗುತ್ತೆ, 2ನೇ ವರ್ಷ ಇಷ್ಟು ಪ್ರಚಾರ ಸಿಗಲ್ಲ. ಇದು ಆಗಲೇ ಇಂಪ್ಲಿಮೆಂಟ್ ಆಗಿಬಿಟ್ಟಿದೆ ಅನ್ನೋ ಒಂದು ವಾತಾವರಣ ಬರುತ್ತೆ. ಆವಾಗ ಒಂದು ರೀತಿಯಾದಂಥ ಅಲ್ಲಿ ನಿರಾಸಕ್ತಿಗಳು ಬರ್ತವೆ. ಅದೆಲ್ಲ ಆಗಬಾರ್ದು. ಅದು ಆಗದೇನೆ ಇದು ಪೂರಕವಾದಂಥ ಒಂದು ಪ್ರತಿ ವರ್ಷಕ್ಕೂ ಅಕೌಂಟೆಬಿಲಿಟಿ ಫ್ರಮ್ ಆಲ್ ಸೈಡ್ಸ್ ಬರಬೇಕು. ಇಲ್ಲಿ ನೋಡಿ, ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ. ವಿದ್ಯಾರ್ಥಿಗಳಿಗೆ ನಾವು ಒಂದು ಒಳ್ಳೇದು ಮಾಡ್ಲಿಕ್ಕೆ ಹೊರಟಾವಾಗ ಇಲ್ಲಿ ಸರ್ಕಾರ ಇದೆ, ಖಾಸಗಿ ಆಡಳಿತ ವ್ಯವಸ್ಥೆ ಇದೆ, ಸಮಾಜ ಇದೆ, ಶಿಕ್ಷಕರಿದ್ದಾರೆ, ಪೋಷಕರಿದ್ದಾರೆ. ಎಲ್ಲರೂ ಸೇರಿದಾಗ ಮಾತ್ರ ಇದನ್ನು ತರಲಿಕ್ಕೆ ಸಾಧ್ಯ. ಒಂದು ಕೊಂಡಿ ಕಳಿಸಿದ್ರು ಕೂಡ ಇದು ಏರ್ಪೇರ್ ಆಗುತ್ತೆ. ಹೇಗಿದ್ರೂ ಈ ಒಂದು NEPಯ ಸಂಪೂರ್ಣ ಅನುಷ್ಠಾನಕ್ಕೆ 2035ನೇ ಇಸ್ವಿವರೆಗೂ ಕೂಡ ಸಮಯ ಇದೆ. ಅಂದರೆ ಅದೊಂದು ಟಾರ್ಗೆಟ್ ಇದೆ. ನಾವು ಇಷ್ಟು ಜನರನ್ನ ಉನ್ನತ ಶಿಕ್ಷಣ ಕ್ಷೇತ್ರಕ್ಕೆ 50% 16-23 ವಯಸ್ಸಿನ ನಮ್ಮ ಜನಸಂಖ್ಯೆಯನ್ನು ಸಂಪೂರ್ಣವಾಗಿ ಅದರ 50% ಉನ್ನತ ಶಿಕ್ಷಣಕ್ಕೆ ಬಂದರೆ ಅದು 70% ಇರತಕ್ಕಂಥ ನಾವು ಅತಿ ಮುಂದುವರೆದ ದೇಶಗಳ ಸಾಲಿನಲ್ಲಿ ನಿಲ್ಲಕ್ಕೆ ಸಾಧ್ಯ. ಎನ್ರೋಲ್ಮೆಂಟ್ ಆಗಬೇಕು ಫಸ್ಟಿಗೆ. ಏನು 15-20%, ಈಗ 25 ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ. ಅದ್ರ ಬಗ್ಗೆ ಎಲ್ಲ ಇನ್ನೂ ಸಾಕಷ್ಟು ಅಧ್ಯಯನಗಳು ಎಲ್ಲ ಬೇಕಾಗತ್ತೆ. 50%ಗೆ ಹೋಗಬೇಕಾದ್ರೆ ಇನ್ನೂ 10 ವರ್ಷ 15 ವರ್ಷ ಕಾಯಬೇಕಾಗುತ್ತೆ. ಮತ್ತು ಬರೀ ಎನ್ರೋಲ್ಮೆಂಟ್ ಆಗಲ್ಲ, ಅದು ನಂಬರ್ ಆಗುತ್ತೆ. ನಂಬರ್ ಜೊತೆಗೆ ಗುಣಮಟ್ಟ ಬರಬೇಕು. ಅದು ಆದರೆ ನಮ್ಗೆ ಸಂತೋಷ ಪಡುವಂತ ದಿನಗಳು ಬರಲಿ ಅಂತ ನಾವು ಹಾರೈಸೋಣ. ಎಲ್ಲರೂ ಕೇಳ್ಕೊಳ್ಳೋಣ. ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಕೇಳಿದ್ರೆ ನಮ್ಮ ಈ NEP ಸರಣಿಯು ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿಯೂ ಕೂಡ ಲಭ್ಯ ಇದೆ. ನೀವು ಕೂಡ ಕೇಳಿ ಉಳಿದವರಿಗೂ ಕೇಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ. ಇಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸರಣಿಯಲ್ಲಿ ಉನ್ನತ ಶಿಕ್ಷಣದಲ್ಲಿನ ಬದಲಾವಣೆ ಮತ್ತು ಸವಾಲುಗಳು ಈ ಕುರಿತಂತೆ ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನ ಕಂಟ್ರೋಲರ್ ಆಫ್ ಎಕ್ಸಾಮ್ನ ಡಾಕ್ಟರ್ AM ನರಹರಿ ಅವರೊಂದಿಗೆ ಸಂವಾದ ಕೇಳಿದ್ರಿ. ಪ್ರಸ್ತುತಿ SR ಭಟ್. ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ